ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ನವೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಬಂದಿದ್ದೇನೆ. ನಾನಿವತ್ತು ಮಂಗಳೂರು ಸ್ಟೈಲಲ್ಲಿ ಅಂಜಲ್ ಫ್ರೈ, ತವಾ ಫ್ರೈ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಬನ್ನಿ ನೋಡೋಣ. ಅಂಜಲ್ ತವಾ ಫ್ರೈಗೆ ನಾನು ಅರ್ಧ ಕೆಜಿ ಅಂಜಲ್ ಈ ರೀತಿ ಸ್ಲೈಸ್ ಮಾಡಿರೋದು ತಗೊಂಡಿದ್ದೀನಿ. ಇದಕ್ಕೆ ಇಂಗ್ಲಿಷಲ್ಲಿ ಕಿಂಗ್ ಫಿಶ್ ಅಂತ ಕೂಡ ಹೇಳ್ತಾರೆ. ನಾನಿದಕ್ಕೆ ಇವಾಗ ಅರಿಶಿನ ಮತ್ತೆ ಸಾಲ್ಟ್ ಮತ್ತೆ ಸ್ವಲ್ಪ ನಿಂಬೆ ಸೇರಿಸಿ ಮಿಕ್ಸ್ ಮಾಡಿ ಇಡ್ತೀನಿ, ಅಪ್ಲೈ ಮಾಡಿ. ಮತ್ತೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಅಪ್ಲೈ ಮಾಡಬೇಕು. ಇನ್ನೊಂದು ಸೈಡ್ಗೂ ಇದೇ ತರ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿಟ್ಟು ಇವಾಗ ನಾನು ಅಂಜಲ್ ಫ್ರೈಗೆ ಮಸಾಲ ರೆಡಿ ಮಾಡ್ತೇನೆ. ಅರ್ಧ ಕೆಜಿ ಮೀನಿಗೆ ನಾನು 6-7 ಮೆಣಸು, ಸ್ವಲ್ಪ ಜೀರಿಗೆ, 6-7 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, ಮತ್ತೆ ಇದು ಹುಣಸೆ ಹಣ್ಣಿನ ರಸ. ಇದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಳ್ಬೇಕು. ನಾನು ಆವಾಗಲೇ ನೆನೆಸಿಟ್ಕೊಂಡಿದ್ದೀನಿ ಇದನ್ನ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ. ಇದನ್ನು ನಾವು ಇವಾಗ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಬೇಕು. ಮಸಾಲಾನ ಈ ರೀತಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನ ಮೀನಿಗೆ ಅಪ್ಲೈ ಮಾಡ್ತೀನಿ. ಚೆನ್ನಾಗಿ 2 ಸೈಡ್ಗೂ ಅಪ್ಲೈ ಮಾಡ್ಕೊಳ್ಬೇಕು ಈ ತರ. ಈ ರೀತಿ ಚೆನ್ನಾಗಿ 2 ಸೈಡ್ ಅಪ್ಲೈ ಮಾಡಿಕೊಂಡು ನಂತರ ನಾವು ಇವಾಗ ತವಾದಲ್ಲಿ ಫ್ರೈ ಮಾಡುವ. ತವಾ ಬಿಸಿಯಾಗಿದೆ. ಈಗ ನಾನು ಎಣ್ಣೆ ಹಾಕ್ತೀನಿ. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಇದಕ್ಕೆ ಕರಿಬೇವು ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಮಸಾಲ ಹಾಕಿಕೊಳ್ತೀನಿ. ಇವಾಗ ನಾನು ಅಪ್ಲೈ ಮಾಡಿರೋ ಅಂಜಲ್ ಮೀನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ಒಂದ್ ಸೈಡ್ 5 ನಿಮಿಷ ಬೆಂದ ಮೇಲೆ ನಾವು ಇನ್ನೊಂದ್ ಸೈಡ್ ಮಗಚಿ ಹಾಕ್ಬೇಕು. ಇವಾಗ ಒಂದು ಸೈಡ್ ಬೆಂದಿದೆ, ಇನ್ನೊಂದು ಸೈಡ್ ಮಗಚಿ ಹಾಕಬೇಕು.
ಇವಾಗ ಮೀನು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನ ತೆಗೆದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ. ಅಂಜಲ್ ತವಾ ಫ್ರೈ ರೆಡಿ ಆಗಿದೆ. ಯಾವ ರೀತಿ ಟೇಸ್ಟ್ ಆಗಿದೆ ಅಂತ ನೋಡಿ ಹೇಳ್ತೇನೆ. ತುಂಬಾ ಟೇಸ್ಟ್ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ, ಯಾವ ತರ ಬರುತ್ತೆ ಅಂತ ಹೇಳಿ ಕಾಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಮತ್ತೆ ಯಾವ ರೆಸಿಪಿ ಮಾಡಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ನಾವು ಟ್ರೈ ಮಾಡ್ತೀವಿ ಆ ರೆಸಿಪಿನ ಮಾಡಲಿಕ್ಕೆ. ಥ್ಯಾಂಕ್ ಯು.